ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಣ್ಣಯ್ಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅಣ್ಣಯ್ಯ ಮಾರಿಗುಡಿ ಸ್ಟೋರು ಅವನು ಅಂಗಡಿ ಹೆಸರು. ಅಲ್ಲಿ ಅಂಗಡಿಲಿರ್ತಾನೆ, ಇಬ್ಬರು ಕೆಲಸಕ್ಕೂ ಜನನ ಇಟ್ಕೊಂಡಿರ್ತಾನೆ. ಅವ್ರ ಅಮ್ಮನೇ ಆಗಿರ್ತಾರೆ. ಅವ್ರ ಅಮ್ಮ ಅವನಿಗೆ ಊಟ ತೊಗೊಂಡು ಬರ್ತಾರೆ. ಆದರೆ ಇವನು ಅವ್ರ ಅಮ್ಮನ ಯಾವತ್ತೂ ಅಮ್ಮ ಅಂತಲೇ ಅಂದ್ಕೊಂಡಿರಲ್ಲ. ಏಕೆಂದರೆ ಅವನಿಗೆ ಗೊತ್ತೂ ಇರಲ್ಲ. ಅವನು ಸಣ್ಣ ಹುಡುಗನಲ್ಲೇ ಅವ್ರು ಜೈಲಿಗೆ ಹೋಗಿರ್ತಾರೆ. ಹಂಗಾಗಿ ಅವನಿಗೇನು ಗೊತ್ತೇ ಇಲ್ಲ ಅದ್ರ ಬಗ್ಗೆ. ಯಾರೂ ಆ ಸ್ಟೋರಿ ಹೇಳೂ ಇಲ್ಲ. ಅವ್ರ ಸೋದ್ರ ಮಾವ ಕೂಡ ಹೇಳಿಲ್ಲ ಆ ಸ್ಟೋರಿನ. ಸೋದ್ರ ಮಾವನ ಮಗಳೇ ಇವನು ಹೆಂಡ್ತಿ ಆಗಿರ್ತಾಳೆ ಇವಾಗ. ಆದರೆ ಇಲ್ಲೇನಾಯಿತು ಅಂತಂದರೆ, ಅವರು ಕೆಲಸ ಮಾಡೋರು ಮಾಡ್ತಿರ್ತಾರೆ. ಅಷ್ಟೊತ್ತಿಗೆ ಅವರಮ್ಮ ಊಟ ತಗೊಂಡು ಬರ್ತಾಳೆ. ಊಟ ತಗೊಂಡು ಬಂದಾಗ ಎಲ್ಲ ತಬ್ಬಿಬ್ಬಾಗಿ ನೋಡ್ತಾ ಇರ್ತಾರೆ. ಅಂದರೆ ಬಿಟ್ಟಂಗೆ ನೋಡ್ತಾ ಇರ್ತಾರೆ. ಏನಪ್ಪ ಇದು, ಇವತ್ತು ಊಟ ಇಲ್ಲಿ ತಗೊಬಂದುಬಿಟ್ರಲ್ಲ ಅಂತೇಳ್ಬಿಟ್ಟು. ಆಮೇಲೆ ಅವನು ನೋಡ್ತಿರ್ತಾನೆ, ಊಟ ಏನು ಹಿಂಗೆ ಅಮ್ಮ ಹಿಂಗೆ ಬರ್ತಿದ್ದಾರಲ್ಲ ಇವರು ಅಂತೇಳ್ಬಿಟ್ಟು ಸೀದಾ ಇವನ ಅಂಗಡಿಗೆ ಬರ್ತಾಳೆ. ಬಂದುಬಿಟ್ಟು, ನೋಡಪ್ಪ ಊಟ ತಂದಿದ್ದೀನಿ, ಊಟ ಮಾಡು ಅಂತಾಳೆ. ಅದಕ್ಕೆ ಅವನು ಇಲ್ಲ ಈಗ ಬೇಡ ಊಟ ನನಗೆ, ನಾನು ಮನೆಗೆ ಹೋಗ್ತೀನಿ ಅಂತ. ಯಾಕಪ್ಪ, ನಾನು ತಂದಿರೋ ಊಟ ನಿನಗೆ ಇಷ್ಟ ಆಗಲ್ವಾ? ನಾನೇನು ನಿನಗೆ ಊಟ ತರಬಾರ್ದಾ? ಯಾಕೆ ನಾನು ತಂದಿದ್ದು ಇಷ್ಟ ಆಗ್ತಿಲ್ವ ನಿನಗೆ ಅಂತ. ಹಂಗೇನಿಲ್ಲ, ನಾನು ಇವಾಗ ಊಟ ಮಾಡಲ್ಲ ಅಂತ ಹೇಳ್ತಾನೆ. ಆವಾಗ ಅವಳು ಹೇಳ್ತಾಳೆ, ಯಾಕಪ್ಪ, ನಾನು ತಂದಿದ್ದೀನಿ ಕಣೋ ನಿನಗೆ, ಬಿಸಿ ಬಿಸಿ ಊಟ ತೊಗೊಂಡು ಬಂದಿದ್ದೀನಿ, ಊಟ ಮಾಡು ಅಂತ. ಇಲ್ಲ, ಕಸ್ಟಮರ್ ಜಾಸ್ತಿ ಇದ್ದಾರೆ, ಇವಾಗ ಊಟಕ್ಕೆ ಕೂತ್ಕೊಳ್ಳೋಕ್ಕಾಗಲ್ಲ, ಕಸ್ಟಮರ್ ಖಾಲಿ ಆದಮೇಲೆ ನೋಡೋಣಂತೆ, ಈಗ ನಾನು ಇಲ್ಲಿ ವ್ಯಾಪಾರ ಮಾಡೋದಿದೆ, ನಾನು ಈಗ ಊಟ ಮಾಡಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವರ ಅಮ್ಮ ಹೇಳ್ತಾಳೆ, ನಾನು ವ್ಯಾಪಾರ ಮಾಡ್ತಾಯಿರ್ತೀನಿ, ನೀನು ಹೋಗಿ ಆರಾಮಾಗಿ ಊಟ ಮಾಡು ಅಂತ ಹೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಇಲ್ಲ ಬೇಡ, ನಿಮಗೇನು ಗೊತ್ತು, ವ್ಯಾಪಾರ ಮಾಡೋದು ನಿಮಗೇನು ಗೊತ್ತಿದೆ, ನಾನು ವ್ಯಾಪಾರ ಮಾಡ್ತೀನಿ, ನೀವು ಹೋಗಿ ಮನೆಗೆ, ನಾನು ಬಂದು ಮನೇಲೇ ಊಟ ಮಾಡ್ತೀನಿ, ನೀವು ಹೋಗಿ ಮನೆಗೆ ಅಂತೇಳಿ. ಇಲ್ಲಪ್ಪ, ಬಿಸಿ ಅಡುಗೆ ಬಂದಿದ್ದೀನಿ, ನೀನು ಊಟ ಮಾಡು, ನಾನು ವ್ಯಾಪಾರ ಮಾಡ್ತೀನಿ ಅಂತ ಹೇಳ್ತಾಳೆ. ಹೌದಾ ಅಂತ ಹೇಳ್ಬಿಟ್ಟು ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ. ನೀನು ಊಟ ಮಾಡು, ನಾನು ವ್ಯಾಪಾರ ಮಾಡ್ತೀನಿ ಅಂತ ಹೇಳ್ತಲೇ ಇರ್ತಾಳೆ. ಅದಕ್ಕೆ ಅವನೇನು ಮಾಡ್ತಾನೆ, ಹೋಗಿ ಅಷ್ಟು ದೂರ ಕೂತ್ಕೊಂಡು ಅವನ ಪಾಡಿಗೆ ಅವನು ಊಟ ಮಾಡೋಕ್ಕೆ ಕೂತ್ಕೊಳ್ತಾನೆ, ನೋಡೋಣ ಅಂತೇಳ್ಬಿಟ್ಟು. ಆಮೇಲೆ ಕಸ್ಟಮರ್ ಬರ್ತಾರೆ. ಊಟ ಕೂರಕ್ಕಿಂತ ಮೊದಲೇ ಕಸ್ಟಮರ್ ಬರ್ತಾರೆ. ನಾನು ಹೇಳಿದೆ ನೋಡಿ, ಯಾರು ಬರ್ತಾನೆ ಇರ್ತಾರೆ, ವ್ಯಾಪಾರ ನಡೀತಾ ಇರುತ್ತೆ, ಇವಾಗ ಊಟ ಮಾಡೋಕ್ಕಾಗಲ್ಲ ಅಂತ ಅಂದೆ, ನೀವು ಕೇಳ್ತಾ ಇಲ್ಲ. ಆದರೂ ಎಷ್ಟು ಹೇಳಿದ್ರು ನೀವು ಕೇಳ್ತಾ ಇಲ್ಲ, ನೀವು ಹೋಗಿ ಮನೆಗೆ, ನಾನು ಇಲ್ಲೇ ಅಂಗಡಿ ಬಾಗ್ಲಾಕೊಂಬಂದು ಆಮೇಲೆ ಊಟ ಮಾಡ್ತೀನಿ ಅಂತ. ಇಲ್ಲ ನೀನು ಬಾ, ಊಟ ಮಾಡು, ಹೋಗು, ನಾನು ವ್ಯಾಪಾರ ಮಾಡ್ತೀನಿ, ನನಗೆ ಗೊತ್ತಿದೆ, ನೀನು ಹೋಗಿ ಊಟ ಮಾಡು ಅಂತ ಹೇಳ್ತಾಳೆ. ಆಮೇಲೆ ಇವಳೇನೇ ಯಾರೋ ಒಬ್ಬರು ಬಂದು ಬೇಳೆ ಅರ್ಧ ಕೆಜಿ ಕೊಡಿ ಅಂತ ಹೇಳಿದಾಗ ಬೇಳೆ ಕಟ್ತಾಳೆ. ಆಮೇಲೆ ಸಾಮಾನು ಬೇಕು ಅಂದಾಗ ಸಾಮಾನು ಕಟ್ತಾಳೆ. ಎಲ್ಲನೂ ಅವನು ಅಲ್ಲಿ ಕೂತ್ಕೊಂಡು ನೋಡ್ತಿರ್ತಾನೆ ಮಗ. ಇವಳು ಎಲ್ಲನೂ ಕಟ್ಟಿ ಕೊಡ್ತಾ ಇರ್ತಾಳೆ. ವ್ಯಾಪಾರ ಮಾಡೋದು ಚೆನ್ನಾಗಿ ಗೊತ್ತಿದೆ ಅವಳಿಗೆ. ಅವನಿಗೆ ಆಶ್ಚರ್ಯ, ಹೆಂಗೆ ಗೊತ್ತು ಇವರಿಗೆ, ಇಷ್ಟು ಚೆನ್ನಾಗಿ ವ್ಯಾಪಾರ ಮಾಡ್ತಿದ್ದಾರಲ್ಲ, ಹೆಂಗೆ ಇವರು, ಏನು ಇವ್ರು ಅಂಗಡಿ ಇಟ್ಟಿದ್ರೆ ಯಾವಾಗಾದರೂ ಹೆಂಗೆ ಏನು ಅಂತೇಳಿ ಇವನು ಆಶ್ಚರ್ಯಪಟ್ಟು ನೋಡ್ತಲೇ ಇರ್ತಾನೆ. ಅವಳು ವ್ಯಾಪಾರ ಮಾಡ್ತಲೇ ಇರ್ತಾಳೆ. ಜನ ಬರ್ತಾನೆ ಇರ್ತಾರೆ, ತಗೊಂಡು ಹೋಗ್ತಾನೆ ಇರ್ತಾರೆ. ಅವನು ಊಟ ಮಾಡ್ಕೊಬರೋ ಅಷ್ಟರೊಳಗೆ ಸುಮಾರು ವ್ಯಾಪಾರ ಆಗುತ್ತೆ. ಆಮೇಲೆ ಅವನಿಗೆ ಖುಷಿ ಆಗುತ್ತೆ, ಹೆಂಗೆ ಅಮ್ಮ ಹಿಂಗೆ ವ್ಯಾಪಾರ ಮಾಡ್ತಾರಲ್ಲ, ಇವ್ರಿಗೇನು ಐಡಿಯಾ ಇದೆ, ಹೆಂಗೆ ಗೊತ್ತು ಅಂತ ಹೇಳ್ಬಿಟ್ಟು. ಎಲ್ಲನೂ ಸಾಮಾನುಗಳು ಇಷ್ಟಿಷ್ಟೇ ಅಂತೆಲ್ಲ ಕಟ್ಟಿ ಕೊಟ್ಟು ಮಾಡಿ ಎಲ್ಲ ಮಾಡ್ತಿರ್ತಾಳೆ. ಅವನು ಅವಳ ಮುಖನೇ ಊಟ ಮಾಡ್ತಾ ಅವಳ ಮುಖನೇ ನೋಡ್ತಿರ್ತಾನೆ. ಹಿಂಗೆ ಅಮ್ಮಂಗೆ ಹೆಂಗೆ ಗೊತ್ತಾಗುತ್ತೋ ಏನೋ, ಚೆನ್ನಾಗಿ ವ್ಯಾಪಾರ ಆಶ್ಚರ್ಯವಾದ ರೀತಿಯಲ್ಲಿ ನೋಡ್ತಾ ಇರ್ತಾನೆ. ಯಾವತ್ತೂ ಅವರು ಅಂಗಡಿ ನೋಡಿದವರಲ್ಲ, ಅಂಗಡಿಗೆ ಬಂದವರಲ್ಲ, ಸಾಮಾನು ಕಟ್ತವ್ರಲ್ಲ, ಮತ್ತು ಎಲ್ಲಿಂದ ಬಂದರು ಅಂತ ಗೊತ್ತಿಲ್ಲ, ಇವರೇ ಯಾಕೆ ಜೈಲಲ್ಲಿದ್ದರು ಅಂತಲೂ ಗೊತ್ತಿಲ್ಲ. ಇದೆಲ್ಲ ಹೆಂಗೆ ಸಾಧ್ಯ ಅಂತೇಳ್ಬಿಟ್ಟು ಅವನು ಬಿಟ್ಟಂಗೆ ನೋಡ್ತಾ ಇರ್ತಾನೆ. ಏನೂ ಅರ್ಥ ಆಗಲ್ಲ. ಅವರಿಬ್ಬರು ಅಷ್ಟೇ, ಕೆಲಸಗಾರರಿಬ್ಬರೂ ಬಿಟ್ಟಂಗೆ ನೋಡ್ತಿರ್ತಾರೆ. ಇವನಾದ್ರೂ ಅವ್ರಿಗೆ ಸಹಾಯ ತಗೊಳ್ತಾ ಇರ್ತಾನೆ, ಅದು ಕಟ್ಟರೋ ಇದು ಕಟ್ಟರೋ ಅಂತ. ಈ ಅಮ್ಮ ಎಲ್ಲನೂ ಅವಳೇ ಮಾಡ್ತಿದ್ದಾಳಲ್ಲ, ಹೆಂಗೆ ಇದು ಅಂತೇಳ್ಬಿಟ್ಟು ಆಶ್ಚರ್ಯವಾಗಿ ನೋಡ್ತಾ ಇರ್ತಾನೆ. ಏನೂ ಅರ್ಥನೇ ಆಗಲ್ಲ ಇವನಿಗೆ. ಆಮೇಲೆ ವ್ಯಾಪಾರ ಅಂತೂ ಸೂಪರಾಗಿ ಮಾಡ್ತಾಳೆ. ಅವನು ಬಿಸಿ ಎಲ್ಲ ಊಟ ಮಾಡಿ ಆಯಿತು. ಆಮೇಲೆ ಸರಿ ಅಂತೇಳ್ಬಿಟ್ಟು ಅಲ್ಲಿಂದ ಮನೆಗೆ ಹೊರಡ್ತಾಳೆ. ಅವನು ಸಂಜೆ ಬರ್ತೀನಿ ಅಂತೇಳ್ಬಿಟ್ಟು ನಗ್ತಾನೆ ಅವರಮ್ಮನ ಕಳಿಸ್ತಾನೆ ಮನೆಗೆ. ಆಮೇಲೆ ಕಳಿಸ್ಬಿಟ್ಟು ಅವರು ಬರ್ತಾರೆ. ಏನಣ್ಣ, ಅಮ್ಮವ್ರು ಹಿಂಗೆ ವ್ಯಾಪಾರ ಮಾಡಿಬಿಟ್ರು ಅವರು ಅಂತ. ಹೌದು ಕಣೋ, ನನಗೂ ಅದೇ ಆಶ್ಚರ್ಯ, ಎಷ್ಟು ಚೆನ್ನಾಗಿ ವ್ಯಾಪಾರ ಮಾಡ್ತಾರೆ, ಎಲ್ಲಿ ಕಲ್ತ್ಕೊಂಡ್ರು ಇವರು,
ಅಂಗಡಿ ವ್ಯಾಪಾರ ಅಂದರೆ ಸುಲಭನೇ, ಇಷ್ಟಕ್ಕಿಷ್ಟು ಇಷ್ಟಕ್ಕಿಷ್ಟು ಅಂತ ಎಲ್ಲ ವ್ಯವಹಾರ ಇರುತ್ತೆ. ಈ ವ್ಯವಹಾರ ಎಲ್ಲ ಹೆಂಗೆ ಗೊತ್ತು ಇವರಿಗೆ ಅಂತ ಆಶ್ಚರ್ಯ ಪಡ್ತಾ ಅವರು ಕೇಳ್ತಾ ಇರ್ತಾರೆ, ಇವನು ಹೇಳ್ತಾ ಇರ್ತಾನೆ ಹಿಂಗೆಲ್ಲ ವ್ಯಾಪಾರ ಮಾಡ್ತಾರೆ ಅಂತ ನಂಗೆ ಗೊತ್ತೇ ಇಲ್ಲ, ಇವು ಮನೇಲೇ ಇರೋರು ಅಂದ್ಕೊಂಡ್ಬಿಟ್ಟಿದ್ದೆ, ಇಷ್ಟು ಚೆನ್ನಾಗಿ ವ್ಯಾಪಾರ ಮಾಡೋದು ನನಗೆ ಗೊತ್ತೇ ಇಲ್ಲ ಅಂತ ಇವನು ಹೇಳ್ತಾನೆ ಶಿವು. ಅವರಿಬ್ಬರು ಆಶ್ಚರ್ಯವಾಗಿ ನಾವು ನೋಡ್ತಾ ಇದ್ವು ಅಣ್ಣ, ನಮಗೆ ಆಶ್ಚರ್ಯ ಆಗೋಯ್ತು, ಅಮ್ಮವ್ರು ಅಷ್ಟು ಚೆನ್ನಾಗಿ ವ್ಯಾಪಾರ ಮಾಡ್ತಾರಲ್ಲ, ಹೆಂಗೆ ಸಾಧ್ಯ ಇದು ಅಂತೇಳ್ಬಿಟ್ಟು ನಾವು ಆಶ್ಚರ್ಯವಾಗಿ ನೋಡ್ತಾ ಇದ್ವು ಅಣ್ಣ ಅಂತ ಹೇಳ್ತಾರೆ. ಹೌದು ಕಣ್ರೋ, ನನಗೂ ಆಶ್ಚರ್ಯ ಆಗೋಯ್ತು, ಅಮ್ಮ ಇಷ್ಟು ಚೆನ್ನಾಗಿ ವ್ಯಾಪಾರ ಮಾಡೋದು ನೋಡ್ಬಿಟ್ಟು ನಮಗೂ ಆಶ್ಚರ್ಯ, ಸಖತ್ ಆಶ್ಚರ್ಯ ಆಗೋಯ್ತು ಅಂತ ಅವರು ಹೇಳ್ತಾರೆ. ಹೀಗೆ ಇದು ಇವತ್ತಿಂದು ಅಂಗಡಿ ಕತೆ ಇಷ್ಟು ಮುಂದುವರಿಯುತ್ತೆ. ನಾಳೆ ಇನ್ನೊಂದು ಕತೆ ಜೊತೆ ಮತ್ತೆ ಬರ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ ಈ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ ಮುಂದಿನ ಕತೆ ಏನು ಅಂತ ಹೇಳ್ಬಿಟ್ಟು. ನಾಳೆ ಅಮ್ಮ ಹೆಂಗೆ ಏನು ಅಂತ ವಿಚಾರಿಸೋಕ್ಕೆ ಅವ್ರಿಗೆ ಅನುಕೂಲ ಆಗಿದೆ. ಇವಾಗ ಎಲ್ಲಿದ್ರಿ ಕೇಳೋದಕ್ಕೆ ಅವ್ರಿಗೂ ಅವಕಾಶ ಸಿಗುತ್ತೆ, ಕೇಳ್ಬೋದು. ಇವಾಗ ಕೇಳಿದ್ರೆ ಅವ್ರು ಎಲ್ಲಿದ್ದರು ಏನು ಕತೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ಆಶ್ಚರ್ಯ ಪಾಪ, ಅವರು ಕದ್ದು ಮುಚ್ಚಿ ಅವಾಗಿಂದ ಓಡಾಡ್ಕೊಂಡಿದ್ರು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.